ಪ್ರಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಉಮೇಶ್ ನೋಮಡ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ಇತಿಹಾಸ ಪ್ರಸಿದ್ಧ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಶ್ರೀ ಸೋಮೇಶ್ವರ ದೇವಾಲಯದ ಸಮುಚ್ಚಯವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇಂದಿನ ಲಕ್ಷ್ಮೇಶ್ವರವು ಇತಿಹಾಸ ಪ್ರಸಿದ್ಧವಾದ ಪುಲಿಗೆರೆ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಕ್ರಿಸ್ತಶಕ ಸುಮಾರು 6ನೇ ಶತಮಾನದಿಂದಲೇ ಈ ಪಟ್ಟಣವು ಹಲವಾರು ಐತಿಹಾಸಿಕ ಚಟುವಟಿಕೆಗಳಿಗೆ ಕಾರಣವಾಗಿದೆ. ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ, ಗಂಗಾ, ಕಲ್ಯಾಣದ ಚಾಲುಕ್ಯ, ಹೊಯ್ಸಳ, ಸೇವುಣ, ವಿಜಯನಗರ, ಮರಾಠ, ಆದಿಲ್ ಶಾಹಿ ಅಲ್ಲದೆ ಸ್ಥಳೀಯವಾದ ಅಂದರೆ ಸವಣೂರು ನವಾಬರ ಆಡಳಿತಕ್ಕೆ ಒಳಪಟ್ಟಿತ್ತು. ಆಯಾ ಕಾಲಘಟ್ಟದ ಸಾಂಸ್ಕೃತಿಕ ಪರಂಪರೆಯ ಸ್ಮಾರಕಗಳನ್ನು ಈ ಪಟ್ಟಣದಲ್ಲಿ ಇಂದಿಗೂ ಕಾಣಬಹುದಾಗಿದೆ. ಈ ನಿಟ್ಟಿನಲ್ಲಿ ಶ್ರೀ ಸೋಮೇಶ್ವರ ದೇವಾಲಯ ಸಮುಚ್ಚಯವು ಅಗ್ರಗಣ್ಯವಾಗಿದೆ. ಶ್ರೀ ಸೋಮೇಶ್ವರ ದೇವಾಲಯದ ಸಮುಚ್ಚಯವು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದೆ. ಆದಯ್ಯನೆಂಬ ಶಿವಭಕ್ತನು ಬಹು ವಿಶಿಷ್ಟ ಮತ್ತು ಅಪರೂಪದ ಸೋಮೇಶ್ವರನ ವಿಗ್ರಹವನ್ನು ಸೌರಾಷ್ಟ್ರದಿಂದ ಇಲ್ಲಿಗೆ ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದನೆಂಬ ಪ್ರತೀತಿ ಇದೆ. ಆದರೆ ಸ್ಥಳೀಯ ಶಾಸನದ ಆಧಾರದಿಂದ ಕಲ್ಯಾಣದ ಚಾಲುಕ್ಯರ ಸುಪ್ರಸಿದ್ಧ ರಾಜನಾದ 6ನೇ ವಿಕ್ರಮಾದಿತ್ಯನ ಆಡಳಿತದ ಅವಧಿಯಲ್ಲಿ ಈ ದೇವಾಲಯವು ನಿರ್ಮಾಣಗೊಂಡಿರಬೇಕೆಂದು ಹೇಳಬಹುದು. ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ವಿಶಾಲವಾದ ರಂಗಮಂಟಪವನ್ನು ಹೊಂದಿದೆ. ಈ ದೇವಾಲಯಕ್ಕೆ ಪೂರ್ವ, ದಕ್ಷಿಣ ಮತ್ತು ಉತ್ತರದ ದಿಕ್ಕಿನಲ್ಲಿ ನಿರ್ಮಿಸಿರುವ ಪ್ರವೇಶ ದ್ವಾರಗಳಿವೆ. ಗೌರಾಂಬಿಕಾ ಎಂಬ ಮಹಿಳೆ ಇದೇ ಆವರಣದಲ್ಲಿ ಬಾವಿಯನ್ನು ನಿರ್ಮಿಸಿದಳೆಂದು ಶಾಸನೋಕ್ತವಾದ ದಾಖಲೆ ಇದೆ. ಈ ದೇವಾಲಯದ ಸುತ್ತಲೂ ಎತ್ತರವಾದ ಪ್ರಾಕಾರ ಗೋಡೆ ಇದ್ದು ಅದರ ಪ್ರಾಂಗಣದಲ್ಲಿ ವಿವಿಧ ಕಾಲಘಟ್ಟದಲ್ಲಿ ನಿರ್ಮಿಸಿದ ಕಟ್ಟಡಗಳಿವೆ. ಕಲ್ಯಾಣದ ಚಾಲುಕ್ಯರ ಕಾಲದಲ್ಲೂ, ಸೇವಣರ ಕಾಲದಲ್ಲೂ, ವಿಜಯನಗರದ ಕಾಲದಲ್ಲೂ ಮತ್ತು ಮರಾಠರ ಕಾಲದಲ್ಲೂ ಜೀರ್ಣೋದ್ಧಾರದ ಬಗ್ಗೆ ಶಾಸನದಲ್ಲಿ ಉಲ್ಲೇಖವನ್ನು ಕಾಣಬಹುದು. ತರುವಾಯ ಕಾಲನ ಹೊಡೆತಕ್ಕೆ ಸಿಕ್ಕು ಎಲ್ಲ ರೀತಿಯ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿದ್ದವು. ಸ್ನೇಹಿತರೆ, ನಮ್ಮ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕಗಳಾದ ಈ ಸ್ಮಾರಕಗಳನ್ನು ಉಳಿಸಬೇಕೆಂಬ ಸದುದ್ದೇಶದಿಂದ ಶ್ರೀ ಸೋಮೇಶ್ವರ ದೇವಾಲಯದ ಸಮುಚ್ಚಯಕ್ಕೆ ಕಾಯಕಲ್ಪವನ್ನು ಒದಗಿಸಲು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ನಾರಾಯಣಮೂರ್ತಿಯವರು ಕರ್ನಾಟಕ ಸರ್ಕಾರದೊಂದಿಗೆ ಮಾಡಿಕೊಂಡ ಒಪ್ಪಂದದಂತೆ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡು ಸುಮಾರು 4 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ 2015ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ. ಗೆಳೆಯರೇ, ಇಂಥ ಶ್ಲಾಘನೀಯ ಕಾರ್ಯದಲ್ಲಿ ಕೈಜೋಡಿಸಿದ ಕರ್ನಾಟಕ ಸರ್ಕಾರ, ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ನಾರಾಯಣಮೂರ್ತಿ, ಪುರಾತತ್ವ ಇಲಾಖೆ, ಇತರೆ ಸಂಘ ಸಂಸ್ಥೆಗಳು ಹಾಗೂ ನಿರ್ಮಾಣ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪಾಲ್ಗೊಂಡ ಸರ್ವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ. ಡಿಯರ್ ಫ್ರೆಂಡ್ಸ್, Laxmeshwara town is famous for prolific culture and literature. It is a place with rich heritage in Karnataka, hence it is called as Tirulugannada Nadu. Many kings have patronized the place. Lakshmeshwar, our ancient Puligere, was the capital of Puligere 300 in ancient days. Puligere means pond of tigers. There are theories of the origin of the name Lakshmeshwara. Name itself suggests Lakshmi worshipped Shiva and did penance to be goddess of wealth, and main deity of temple is Shiva. Adikavi Pampa wrote his famous poetry in Laxmeshwara. Many Jain saints and writers have flourished here. They include Devachakra Bhattaraka, Shankanacharya, Hemadevacharya, Padmasena, Tribhuvana Chandra Padmita and Rama Dvacharya. The 11th century Someshwara temple complex with 3 main entrances is surrounded by high walls look like a fort. It is a splendid specimen of Chalukya architecture. In middle of the temple complex, there is a Someshwara temple surrounded by many small temples mainly dedicated to Shiva along the compound wall built with granite. Some halls in the complex meant for resting devotees. The temple includes a Garbhagriha, an Ardhamantapa or halfway hall, a Navaranga and a Mukhamantapa or entrance porch.
The Nandi and Shivaparvati idols in the temple are exquisitely carved. These idols are referred to as Saurashtra Someshwara, as these idols were brought by a Shiva devotee from Saurashtra and installed at Laxmeshwara. This open step well, being richly carved and ornamented, is of architectural and artistic significance and is located behind Someshwara temple in the complex. In the temple complex, there are many Kannada inscriptions are there. Over 50 stone inscriptions show the cultural importance. Lakshmeshwar is famous for Jaina Basadis and Islamic monuments also. This was my third visit to this place in last 16 years. Dear friends, hope you enjoyed watching this video. Do like, share, feel free to leave your comments, and if you are new to my channel, then do subscribe to watch wonderful tourism destinations of Namma Karnataka, one state, many worlds. Thanks for watching.